ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಭೀಕರ ದಾಳಿಗಳಾಗ್ತಾ ಇದೆ. ನನ್ನನ್ನು ಮುಟ್ಟಿದ್ರೆ ಇಡೀ ಇರಾನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಅಮೆರಿಕದ ಅಧ್ಯಕ್ಷನ ಹಠಮಾರಿತನ ಮುಂದುವರಿತಾ ಇದೆ. ಇನ್ನೊಂದು ಕಡೆಗೆ ಅಸ್ಪಷ್ಟ ನಾಯಕತ್ವ ಏನನ್ನು ಮಾಡಬಹುದು ಅನ್ನೋದಕ್ಕೆ ಇರಾನ್ ಕೂಡ ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ಇದೆ. ಡೀಟೇಲ್ಸ್ ಕೊಟ್ಬಿಡ್ತೀವಿ ವಾರ್ ಅಪ್ಡೇಟ್ಸು. ಇರಾನ್ನ 140 ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನು ನಡೆಸಿದೆ. 140 ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಆಗಿರೋದು. ದಕ್ಷಿಣ ಇರಾನ್ನ ಪ್ರದೇಶಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಬಂದರಬಾಸ್, ಕೇಶಮ್ ದ್ವೀಪದ ಮೇಲೆ ಈ ದಾಳಿಗಳಾಗಿದೆ. ಕ್ಷಿಪಣಿಗಳ ಸುರಿಮಳೆಯನ್ನ ಅಮೆರಿಕ ಮಾಡಿದೆ. ಇನ್ಫ್ಯಾಕ್ಟ್ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ರು, 1000 ಮಿಸೈಲ್ಗಳು ಇರಾನ್ನ ಕಡೆಗೆ ಹಾರೋದಕ್ಕೆ ರೆಡಿಯಾಗಿದೆ. ನಾನು ಓಕೆ ಅಂತ ಒಂದ್ಸಲ ತಿರುಗಿ ನೋಡಿದ್ರೆ ಸಾಕು, ಕ್ಷಿಪಣಿಗಳ ಮಳೆ ಸುರಿದು ಬಿಡುತ್ತೆ ಅಂತ. ಈಗ ನೋಡಿದ್ರೆ 140 ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿರೋದು. ಪ್ರಮುಖವಾಗಿ ಬಂದರು ನಗರಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಂದರು ನಗರ ಯಾಕೆ ಅಂತ ನೀವು ಕೇಳಿದ್ರೆ ನೋಡಿ, ಇರಾನು ಇಡೀ ಜಗತ್ತನ್ನು ಆಟ ಆಡಿಸ್ತಾ ಇರೋದು ಯಾವ ಕಾರಣಕ್ಕೆ? ಈ ಹಾರ್ಮೋಸ್ ಜಲಸಂಧಿ ಕಾರಣಕ್ಕೆ. ಹಾರ್ಮೋಸ್ ಜಲಸಂಧಿ ಎಲ್ಲಿ ಬರುತ್ತೆ? ಬಂದರು ನಗರಗಳ ಹತ್ರನೇ ಬರುತ್ತೆ. ಸೊ ಇಲ್ಲಿ ಹೊಡೆದ್ರೆ ಇರಾನ್ನ ದಾಳಿಯ ಸಾಮರ್ಥ್ಯ, ಆಯುಧಗಳ ಸಂಗ್ರಹಣೆ ಕಟ್ ಮಾಡಿಬಿಡಬಹುದು ಅನ್ನೋದು ಅಮೆರಿಕದ ಆಲೋಚನೆ. ಸ್ಫೋಟದ ತೀವ್ರತೆಯನ್ನು ನೀವು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. 140 ಕಡೆ ಕೂಡ ಇದೇ ರೀತಿ ಸ್ಫೋಟಗಳಾಗಿದೆ. ಇರಾನ್ನ ಅಸೆಟ್ಸನ್ನು ಗುರಿಯಾಗಿಸ್ಕೊಂಡು ಮಾಡಿರುವಂತಹ ದಾಳಿ, IRGCಯನ್ನು ಗುರಿಯಾಗಿಸ್ಕೊಂಡು ಮಾಡಿರುವಂತಹ ದಾಳಿ. ಆಮೇಲೆ ಇರಾನ್ ಹತ್ರ ಪ್ರಬಲವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಇದು ಕೂಡ ಅಮೆರಿಕಾಗೆ ಟಾರ್ಗೆಟ್ಗಳು ಬಹುಬೇಗ ರೀಚ್ ಆಗುವಂತೆ ಮಾಡ್ತಿದೆ.